ಮಂಗಳೂರು ದಕ್ಷಿಣ ಕನ್ನಡಕ್ಕೆ ಭೇಟಿ ಸುದರ್ಶನ್ ಅವರ ನೇತೃತ್ವದಲ್ಲಿ ಇಂದಿನ ಪ್ರದೇಶ ಕಾಂಗ್ರೆಸ್ ಕಮಿಟಿ ಅಧ್ಯಕ್ಷರು ಈಗಿನ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಡಿ.ಕೆ. ಶಿವಕುಮಾರ್ ಅವರು ಒಂದು ಸಮಿತಿಯನ್ನು ನೇಮಕ ಮಾಡಿದ್ರು. ಆ ಸಮಿತಿಯ ನೇತೃತ್ವವನ್ನು ಸುದರ್ಶನ್ ರವರು ವಹಿಸಿದ್ದಾರೆ. ಆ ಸಮಿತಿಯ ಉದ್ದೇಶ ಇಡೀ ರಾಜ್ಯದಲ್ಲಿ 29ನೇ ತಾರೀಕು 30ನೇ ತಾರೀಕು ಜೂನ್ನಿಂದ ಏನು ಸಮಗ್ರ ಮತದಾರರ ಪಟ್ಟಿ ಮತದಾರರ ಪರಿಷ್ಕರಣೆ ಇರತಕ್ಕಂಥ ವಿಚಾರದಲ್ಲಿ ಮನೆ ಮನೆಗೆ ಮತದಾರರ ಕಡೆ ನಮ್ಮ ನಡೆ ಅಂತ ಹೇಳಿ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಇದರ ಮೂಲ ಉದ್ದೇಶ ಯಾವುದೇ ಒಂದು ನೈಜ ಮತದಾರರ ಹೆಸರು ಪಟ್ಟಿಯಿಂದ ಬಿಟ್ಟು ಹೋಗಬಾರದು ಅಂತ ಹೇಳಿ SIR ಅಲ್ಲಿ ಆ ಒಂದು ಉದ್ದೇಶದಿಂದ ಎಲ್ಲ 4-5 ಪ್ರಾಂತ್ಯದಲ್ಲೂ ಸಹ ನಾವು ಈ ಒಂದು ಸಭೆಯನ್ನು ಹಮ್ಮಿಕೊಂಡಿದ್ದೀವಿ. ಇವತ್ತು ಮೊದಲನೇದಾಗಿ ಮಂಗಳೂರಲ್ಲಿ, 25ನೇ ತಾರೀಕು ಹುಬ್ಳಿಯಲ್ಲಿ, 28 ಮೈಸೂರಲ್ಲಿ, 29 ಗುಲ್ಬರ್ಗಾ ಮತ್ತು 30ನೇ ತಾರೀಕು ಬೆಂಗಳೂರಲ್ಲಿ ಕಾರ್ಯಕ್ರಮ ಹಮ್ಮಿಕೊಂಡು ಜನಜಾಗೃತಿಯನ್ನು ಮೂಡಿಸಲಿಕ್ಕೋಸ್ಕರ ಇದನ್ನು ಮಾಡ್ತಾ ಇದ್ದೀವಿ. ಕಾರಣ ಇಷ್ಟೇ, ಬಿಹಾರ್ ಮತ್ತು ಬೆಂಗಾಲಲ್ಲಿ ಯಾವ ರೀತಿ ಅವರು SIR ಹೆಸರಲ್ಲಿ 63 ಲಕ್ಷ ಮತದಾರರನ್ನ ಮತದಾರ ಪಟ್ಟಿಯಿಂದ ಕೈಬಿಟ್ಟಿದ್ದಾರೆ. ಬೆಂಗಾಲಲ್ಲಿ ನಾನೇ ಚುನಾವಣೆ ಸಂದರ್ಭದಲ್ಲಿ ಉಸ್ತುವಾರಿ ವಹಿಸಿದ್ದೆ. ಅಲ್ಲಿ 91 ಲಕ್ಷ ಮತದಾರರನ್ನ ಮತದಾರರ ಪಟ್ಟಿಯಲ್ಲಿ ಕೈಬಿಟ್ಟು 27 ಲಕ್ಷ ಜನ ಮತದಾರರನ್ನ ಅಡ್ಜುಡಿಕೇಷನ್ ಅಲ್ಲಿ ಇಟ್ಟಿರ್ತಕ್ಕಂಥದ್ದು ನಮ್ಮ ಮುಂದೆ ಸಾಕ್ಷಿಯಾಗಿದೆ. ತೃಣಮೂಲ್ ಕಾಂಗ್ರೆಸ್, ಮಮತಾ ಬ್ಯಾನರ್ಜಿ ಅವರ ಕಾಂಗ್ರೆಸ್ ಮತ್ತು ಬಿಜೆಪಿಗೆ ಇರತಕ್ಕಂಥ ವ್ಯತ್ಯಾಸ 35 ಲಕ್ಷ ವೋಟ್ ಮಾತ್ರ. 35 ಲಕ್ಷದಲ್ಲಿ 27 ಲಕ್ಷ ಅಡ್ಜುಡಿಕೇಷನ್ ಇಟ್ಟಿದ್ದಾರೆ. ಅವರಿಗೆ ಎಲೆಕ್ಷನ್ ಕಮಿಷನ್ ಹೇಳುತ್ತೆ 5 ವರ್ಷ ಬಿಟ್ಟು ನೀವು ವೋಟ್ ಮಾಡಿ ಅಂತ. ಅಲ್ಲಿ ವ್ಯತ್ಯಾಸ ಇರ್ತಕ್ಕಂಥದ್ದು 8 ಲಕ್ಷ. 294 ಕ್ಷೇತ್ರದಲ್ಲಿ 8 ಲಕ್ಷ ವ್ಯತ್ಯಾಸ ಅಂದ್ರೆ ನೀವು ಲೆಕ್ಕ ಹಾಕೊಳ್ಳಿ ಯಾವ ರೀತಿ ಇದೆ ಅಂತೇಳಿ. ಆ 8 ಲಕ್ಷ ಕೂಡ ಒಂದು ತಿಂಗಳಲ್ಲಿ ಇವರು 8 ಲಕ್ಷ ಮತದಾರರನ್ನ ಸೇರಿಸಿ ವಾಮ ಮಾರ್ಗದಲ್ಲಿ ಪ್ರಜಾಪ್ರಭುತ್ವವನ್ನು ಬುಡಮೇಲು ಮಾಡಿಕೊಟ್ಟಿರ್ತಕ್ಕಂಥ ವಿಚಾರ. ಇದೊಂದು ಗಂಭೀರವಾದ ವಿಚಾರ. ಸಂವಿಧಾನದ ವಿರೋಧವಾಗಿ ಕೆಲಸ ಮಾಡ್ತಾ ಇದ್ದಾರೆ ಮತ್ತು ಎಲ್ಲ ಸಾಂವಿಧಾನಿಕ ಸಂಸ್ಥೆಗಳನ್ನ ಇವರ ಅಡಿಯಾಳಾಗಿ ಮಾಡಿಕೊಂಡು ಸಂಪೂರ್ಣವಾಗಿ ಪ್ರಜಾಪ್ರಭುತ್ವವನ್ನೇ ಮುಗಿಸಲಿಕ್ಕೆ ಕೊಡ್ತಕ್ಕಂಥ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷ ಏನು ಈ ರಾಷ್ಟ್ರಕ್ಕೆ ಸಂವಿಧಾನವನ್ನು ಕೊಟ್ಟಿದೆ, ಪ್ರಜಾಪ್ರಭುತ್ವವನ್ನು ಕೊಟ್ಟಿದೆ, ಇದನ್ನು ಕಾಪಾಡಲಿಕ್ಕೋಸ್ಕರ ಈ ಒಂದು ಜನಜಾಗೃತಿಯನ್ನ ನಾವು ಕರ್ನಾಟಕ ರಾಜ್ಯದಲ್ಲಿ ಮಾಡ್ತಾ ಇದ್ವಿ. ಆ ಉದ್ದೇಶದಿಂದ ಇವತ್ತು ಬೆಳಿಗ್ಗೆಯಿಂದ ಎಲ್ಲ ನಮ್ಮ ಡಿವಿಷನ್ ಅಲ್ಲಿ ಇರತಕ್ಕಂಥ ಉತ್ತರ ಕನ್ನಡದವರು, ಉಡುಪಿ ಮತ್ತು ಚಿಕ್ಕಮಗಳೂರು, ಮಡಿಕೇರಿ ಎಲ್ಲ ಜನ ಬಂದು ಅವರವರ ಏನು ತೊಂದರೆ ಆಗ್ತಾ ಇದೆ ಅದನ್ನೆಲ್ಲ ನಮಗೆ ವಿವರಿಸಿ ಹೋಗಿದ್ರು. ಈಗ ತಾನೇ ನಾವು ಚೀಫ್ ಎಲೆಕ್ಷನ್ ಆಫೀಸರ್ ಇದ್ದಾರೆ ಕರ್ನಾಟಕ ರಾಜ್ಯದಲ್ಲಿ, ಅವ್ರ ಜೊತೆ ವಿಡಿಯೋ ಕಾನ್ಫರೆನ್ಸ್ ಮಾಡಿ ತಮ್ಮಲ್ಲಿ ಬರ್ತಾ ಇದ್ದೀನಿ. ಸೆಂಟ್ರಲ್ ಎಲೆಕ್ಷನ್ ಕಮಿಷನ್, ಯಾಕಂದ್ರೆ ಈಗ ಸಹಜವಾದ ಸಮಯದಲ್ಲಿ ಅಂದ್ರೆ ನಾರ್ಮಲ್ ಡೇಸ್ ಅಲ್ಲೇ ದಕ್ಷಿಣ ಕನ್ನಡದಲ್ಲಿ ನೋಡಿದಾಗ ನಿಮಗೆ ಮಲೆಕುಡಿಯ ಕೊರಗರು ಅವರಲ್ಲಿ ಹೋಗೋದೇ ಕಷ್ಟ. ಮಲೆಕುಡಿ ಅವ್ರ ಹತ್ರ ಯಾರು ನಾರ್ಮಲ್ ಡೇಸ್ ಅಲ್ಲಿ ರೀಚ್ ಆಗೋದಿಲ್ಲ. ಇಂಥ ಮಳೆ ಕಾಲದಲ್ಲಿ ಯಾವ ರೀತಿ ಅವ್ರು ಹೋಗ್ತಾರೆ ಅಂತ ಹೇಳಿದ್ರೆ ನಾವೇನೋ ಮಾಡ್ತೀವಿ ಅಂತ ಹೇಳ್ತಾರೆ. ಆದ್ರಿಂದ ಯಾವುದೇ ಈ ದೇಶದಲ್ಲಿ ಹುಟ್ಟಿರ್ತಕ್ಕಂಥ ನಾಗರಿಕರು ಅವರ ಹಕ್ಕನ್ನು ಕಳ್ಕೊಳ್ಬಾರ್ದು ಅನ್ನೋ ಮೂಲ ಉದ್ದೇಶದಿಂದ ನಾವು ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ನಮ್ದೇನು ಅಭ್ಯಂತರ ಇಲ್ಲ. SIR ಮಾಡಲಿ, ನಕಲಿ ವೋಟ್ಗಳು ಯಾರ್ಯಾರಿದೆ ಅವ್ರನ್ನೆಲ್ಲ ತೆಗಿರಿ, ಯಾರ್ಯಾವ್ದು 2 ಹೆಸರು ಡಬಲ್ ವೋಟ್ ಇದೆ ಅವ್ರನ್ನ ತೆಗಿರಿ, ಇವೆಲ್ಲ ಮಾಡಲಿ, ನಮ್ಗೆ ಅಭ್ಯಂತರ ಇಲ್ಲ. SIR ಹೆಸರಲ್ಲಿ ಇವರು ಬಡವರ ಹಕ್ಕನ್ನು ಕಿತ್ಕೊಳ್ಳೋ ಪ್ರಯತ್ನ ಮಾಡಿದಾಗ ಅದಕ್ಕೆ ನಾವು ವಿರೋಧ ಮಾಡಬೇಕಾಗುತ್ತೆ. ಈಗಾಗಲೇ ಬೆಳಿಗ್ಗೆ ನಾನು ನಮ್ಮ ಕಾರ್ಯಕರ್ತನ ಉದ್ದೇಶ ಮಾತಾಡುವಾಗ ನಾನು ಹೇಳಿದ್ದೀನಿ, ಹಿಂದಿನ ಕಾಲದಲ್ಲಿ ಯಾರಿಗೆ ವೋಟಿಂಗ್ ರೈಟ್ ಇತ್ತು ಅಂತಂದ್ರೆ ಯಾರು ಕಂದಾಯ ಕಟ್ತಾರೆ, ಯಾರು ಸಂಬಳ ತಗೋತಾರೆ ರಾಜ ಮಹಾರಾಜರಿಂದ, ಇವ್ರಿಗೆ ಮಾತ್ರ ವೋಟಿಂಗ್ ರೈಟ್ ಇತ್ತು. ನಾವು ಸ್ವತಂತ್ರ ಬಂದ ನಂತರ ಅಂಬೇಡ್ಕರ್ ಅವರು ಎಲ್ಲರಿಗೂ ಸಮಾನವಾದ ಹಕ್ಕಂತ ಅಂದಮೇಲೆ ಎಲ್ಲರಿಗೂ ಸಹ ಒಂದು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರ ವೋಟ್ ಏನು ಬೆಲೆ ಇದೆ, ಕಟಕಡಿಯ ಮಲೆಕುಡಿಯ ಒಬ್ಬ ಆದಿವಾಸಿಗೂ ಕೂಡ ಅಷ್ಟೇ ಬೆಲೆ ಆ ವೋಟ್ಗೆ ಇರ್ತಕ್ಕಂಥದ್ದು. ಇದನ್ನ ಕಾಪಾಡಲಿಕ್ಕೋಸ್ಕರ ನಾವು ಈ ಒಂದು ಜಾಗೃತಿಯನ್ನು ಮಾಡ್ತಾ ಇದ್ದೀವಿ. ಅದೇ ನಮ್ಮ ಒಂದು ಒತ್ತಾಯ ಕೂಡ ಮಾಡಿದ್ವಿ ಎಲೆಕ್ಷನ್ ಕಮಿಷನ್ ಅಲ್ಲಿ. ಯಾವುದೇ ಕಾರಣಕ್ಕೆ ಈ ಒಂದು ಬಡ ವರ್ಗದವರ ಹೆಸರುಗಳನ್ನ ಕೈ ಬಿಡಬಾರದು ಅನ್ನೋದು ಹೇಳ್ತೆ. ಯಾಕಂದ್ರೆ ಸರ್ಕಾರದಿಂದ ಬರ್ತಕ್ಕಂಥ ಎಲ್ಲ ಸೌಕರ್ಯಗಳು ಅವರ ಎಲೆಕ್ಟ್ರೋಲ್ ಲಿಸ್ಟ್ ಅಲ್ಲಿ ಇರ್ತಕ್ಕಂಥದ್ರಲ್ಲಿ ಆಗುತ್ತೆ ವಿನಃ ಬೇರೆ ಅದರಲ್ಲಿ ಎಲೆಕ್ಟ್ರೋಲ್ ಲಿಸ್ಟ್ ಅಲ್ಲಿ ಇರಲಿಲ್ಲ ಅಂದ್ರೆ ಅವ್ರಿಗೆ ಯಾವುದೇ ಸೌಕರ್ಯಗಳು ಸಿಕ್ಕೋದಿಲ್ಲ.
ಯಾಕಂದ್ರೆ ಪ್ರಜಾಪ್ರಭುತ್ವದ ಆಶಯ ಏನಿದೆ, ಸಮಾಜದಲ್ಲಿ ಕಟ್ಟಕಡೆಯ ವ್ಯಕ್ತಿಗೂ ಸಹ ಸರ್ಕಾರದ ಸೌಲಭ್ಯಗಳು ದೊರಕಬೇಕನ್ನೋ ಮೂಲ ಉದ್ದೇಶವೇ ಅದು ಸಂಪೂರ್ಣವಾಗಿ ನಿರ್ಣಾಮ ಆಗುತ್ತೆ. ಅದಕ್ಕೋಸ್ಕರ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಅದರ ಜೊತೆಗೆ ನಾನು ಹೊಸದಾಗಿ ಅಧ್ಯಕ್ಷನಾಗಿ ಈ ಒಂದು ಜಿಲ್ಲೆಗೆ ಬರಕ್ ಕಾರಣ, ಯಾಕಂದ್ರೆ ಇದು ನಮ್ಮ ಜಿಲ್ಲೆ. ಈ ಜಿಲ್ಲೆಯಲ್ಲಿ ಸಾಕಷ್ಟು ರಾಜಕೀಯವಾಗಿ ಗಂಭೀರವಾದ ಪರಿಸ್ಥಿತಿ ಇರೋ ಸಂದರ್ಭದಲ್ಲೂ ಸಹ ನಾನು ಬರ್ತಾ ಇದ್ದೆ. ಇಲ್ಲಿ ತಿಳಿ ವಾತಾವರಣ ಆಗಿರೋದ್ರಿಂದ ನಾನು ಇಲ್ಲಿರ್ತಕ್ಕಂಥ ಪೊಲೀಸ್ ಅಧಿಕಾರಿಗಳಿಗೂ ಮತ್ತು ಸಿವಿಲ್ ಸೊಸೈಟಿ ಕೂಡ ಧನ್ಯವಾದಗಳು ಹೇಳಲಿಕ್ಕೆ ಇಚ್ಛೆ ಬಿಡ್ತೇನೆ. ಯಾಕಂದ್ರೆ ಸುಮಾರು 1 ವರ್ಷದಿಂದ ಯಾವುದೇ ರೀತಿಯ ಅಹಿತಕರವಾದ ಘಟನೆ ನಡೀತಾ ಇಲ್ಲ. ಇದು ದೊಡ್ಡ ಸಾಧನೆ. ಹಿಂದೆ ನಮ್ಮ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರಿಂದ ಇರೋ ಸಂದರ್ಭದಲ್ಲಿ ನಾವೇನು ಆಶ್ವಾಸನೆ ಕೊಟ್ಟಿದ್ವಿ ನಮ್ಮ ಪ್ರಣಾಳಿಕೆಯಲ್ಲಿ, ಕರ್ನಾಟಕ ರಾಜ್ಯವನ್ನ ಸರ್ವ ಜನಾಂಗದ ಶಾಂತಿಯ ತೋಟ ಮಾಡ್ತೀವಿ ಅಂತ ಹೇಳಿ, ನನಗನ್ಸುತ್ತೆ ನನ್ನ ಅನುಭವದಲ್ಲಿ 99% ಶೇಕಡ 99 ಭಾಗದಷ್ಟು ಶಾಂತಿ ನೆಲೆಸಿದೆ ಅಂದಾಗ ನನಗೆ ಬಹಳ ಸಂತೋಷ ಆಗುತ್ತೆ. ಯಾಕಂದ್ರೆ ಕರ್ನಾಟಕ ರಾಜ್ಯದಲ್ಲಿ ಯಾವತ್ತೂ ಸಹ ಹಿಂಸೆಗೆ ಅವಕಾಶ ಕೊಟ್ಟಿರಲಿಲ್ಲ. ಇದು ಬಸವಣ್ಣನ ನಾಡು, ನಾರಾಯಣ ಗುರುಗಳ ನಾಡು ಮತ್ತು ಕನಕದಾಸರ ನಾಡು. ಇಲ್ಲಿ ಅಶಾಂತಿ ಮತ್ತು ಇದು ದೌರ್ಜನ್ಯಕ್ಕೆ ಅವಕಾಶಗಳೇ ಇರಲಿಲ್ಲ. ಇವೆಲ್ಲವೂ ಸಹ ತಿಳಿಯಾಗಿರೋದ್ರಿಂದ ಒಂದು ಒಳ್ಳೆಯ ಸಂಕೇತ ನಮ್ಗೆ ಬಂದಿದೆ. ಕರ್ನಾಟಕ ಸರ್ಕಾರ ಏನು ಭರವಸೆ ಕೊಟ್ಟಿತ್ತು ಆ ರೀತಿ ನಡ್ಕೊಂಡಿದೆ ಅನ್ನೋದಕ್ಕೂ ಸಹ ಇಚ್ಛೆ ಬೀಳ್ತೇನೆ. ಮತ್ತು ಈಗ ಹೊಸದಾಗಿ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಸ್ಥಾನವನ್ನು ಜವಾಬ್ದಾರಿ ವಹಿಸಿಕೊಂಡಿದ್ದಾರೆ. ನಾನು ಪ್ರದೇಶ ಕಾಂಗ್ರೆಸ್ ಕಮಿಟಿಯ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡಿದ್ದೀವಿ. ಕಾಂಗ್ರೆಸ್ ಪಕ್ಷದ ಸರ್ಕಾರದ 2ನೇ ಇನ್ನಿಂಗ್ಸ್ ನಾವು ಪ್ರಾರಂಭ ಮಾಡಿದ್ದೀವಿ. ಇನ್ನು ಮುಂದೆ ಏನೇನು ಸಂಪೂರ್ಣವಾದ ಭರವಸೆಗಳು ಕೊಟ್ಟಿದ್ದೀವಿ ಅದನ್ನು ಈಡೇರಿಸಿ ಅಭಿವೃದ್ಧಿ ಕಡೆಗೂ ಸಹ ಗಮನ ಕೊಟ್ಟು ನಾವು ಕರ್ನಾಟಕ ರಾಜ್ಯವನ್ನ ಒಂದು ಮಾದರಿ ರಾಜ್ಯವನ್ನಾಗಿ ಮಾಡ್ತೀವಿ ಅಂತ ಹೇಳಿ ತಮ್ಮ ಮುಂದೆ ಹೇಳಲಿಕ್ಕೆ ಇಚ್ಛೆ ಬಿಡ್ತೇನೆ. ಏನಾದರೂ ಪ್ರಶ್ನೆಗಳಿದ್ದರೆ ಹೊಸ ಜಿಲ್ಲೆಯಲ್ಲಿ ನಾವು ಆಲ್ ಇಂಡಿಯಾ ಕಾಂಗ್ರೆಸ್ ಕಮಿಟಿಯಲ್ಲಿ ಒಂದು ಹೊಸ ಪ್ರಕ್ರಿಯೆ ಶುರುವಾಗಿದೆ. ಈಗಾಗಲೇ 1.5 ವರ್ಷದಿಂದ, ಅಂದರೆ 25 ಏಪ್ರಿಲ್ ಅಲ್ಲಿ ಪ್ರಾರಂಭ ಆಗಿದೆ. ಅಂದ್ರೆ ಸಂಘಟನ್ ಸರ್ಜಾನ್ ಅಭಿಯಾನ್ ಅಂತೇಳಿ, ಅಂದ್ರೆ ಸಂಘಟನ್ ಸರ್ಜಾನ್ ಅಭಿಯಾನ್ ಅಂತ ಆಗ್ತಾ ಇದೆ. ಇದರಲ್ಲಿ ನಾವೇ ಮೊದಲಾದ್ರೆ ನಮ್ಮ ಪಿಸಿಸಿ ಅಧ್ಯಕ್ಷರು, ಸಿಎಲ್ಪಿ ನಾಯಕರು ಇಬ್ರು ಸೇರಿ ಆಲ್ ಇಂಡಿಯಾ ಕಾಂಗ್ರೆಸ್ ಕಮಿಟಿಗೆ ಯಾರನ್ನ ಜಿಲ್ಲೆಗೆ ಅಧ್ಯಕ್ಷರು ಮಾಡಬೇಕು ಅಂತ ಹೆಸರು ಕೊಡೋರು. ಈಗ ಆ ಒಂದು ಪ್ರಕ್ರಿಯೆ ಪ್ರಾರಂಭ ಆಗಿರೋದ್ರಿಂದ ಆಲ್ ಇಂಡಿಯಾ ಕಾಂಗ್ರೆಸ್ ಕಮಿಟಿಯಿಂದ ಬೇರೆ ರಾಜ್ಯದ ಅಬ್ಸರ್ವರ್ಗಳು ಬರ್ತಾರೆ. ಇಲ್ಲಿ ಅಬ್ಸರ್ವರ್ ಬಂದು ಸುಮಾರು ಒಂದು ಜಿಲ್ಲೆಯಲ್ಲಿ ಕನಿಷ್ಠ 7 ದಿವಸ ಇರಬೇಕಾಗತ್ತೆ. ಎಲ್ಲ ಬ್ಲಾಕ್ ಕಾಂಗ್ರೆಸ್ ಕಮಿಟಿನಲ್ಲೂ ಸಹ ಮೀಟಿಂಗ್ ಮಾಡಿ ಸದಸ್ಯರ ಒಪ್ಪಿಗೆಗಳನ್ನ ತಗೊಂಡು ಅವರ ಅನಿಸಿಕೆಗಳನ್ನ ತಿಳ್ಕೊಂಡು ಅದನ್ನ ಎಐಸಿಸಿಗೆ ಸಬ್ಮಿಟ್ ಮಾಡ್ತಾರೆ. ಕನಿಷ್ಠ 2 ಹೆಸರು ಕೊಡಬೇಕಾಗತ್ತೆ, ಗರಿಷ್ಠ 6 ಹೆಸರುಗಳನ್ನ ಕೊಡಬಹುದು. ಅದರಲ್ಲಿ ನಾವು ಹೊಸ ಅಧ್ಯಕ್ಷರು ಬೇಕಾ ಹಳೆ ಅಧ್ಯಕ್ಷರು ಬೇಕಾ ಅನ್ನೋದು ತೀರ್ಮಾನವನ್ನು ಮಾಡ್ತೇವೆ. ಈಗ ಅದಕ್ಕೋಸ್ಕರ ಪ್ರೋಸೆಸ್ ಶುರು ಆಗಿದೆ. ನನ್ನನ್ನು ಅಪಾಯಿಂಟ್ ಮಾಡಿರೋದೇ ಅದೊಂದು ಪ್ರೋಸೆಸ್. ಈಗ ಆ ಪ್ರೋಸೆಸ್ ಅಲ್ಲಿ ಎನಿ ಟೈಮ್ ಅದು ಅನೌನ್ಸ್ ಆಗ್ಬೋದು. ಆಲ್ ಇಂಡಿಯಾ ಕಾಂಗ್ರೆಸ್ ಕಮಿಟಿಯಿಂದ ಅನೌನ್ಸ್ ಆಗುತ್ತೆ. ಅದು ಸಂಘಟನ್ ಸರ್ಜಾನ್ ಅಭಿಯಾನ್ ಅಂತ ಆದ ತಕ್ಷಣ ಅದು ಪ್ರಾರಂಭ ಆಗುತ್ತೆ. ಈಗ ಕನ್ಸರ್ನ್ ನಾನು ಹೇಳಿದ್ದು ಈಗಾಗಲೇ ನಾನು ಹೇಳಿದೆ. ಮೊಟ್ಟ ಮೊದಲನೇದಾಗಿ ನೈಸರ್ಗಿಕವಾಗಿ ಅಂತ ಹೇಳ್ತೀನಿ, ನಮ್ಮ ಹಕ್ಕನ್ನು ನಾವು ಕಾಪಾಡಿಕೊಳ್ಳೋಕ್ಕೋಸ್ಕರ ಸಂವಿಧಾನದಲ್ಲಿ ಎಲ್ಲ ನೈಜ ಅವಕಾಶಗಳಿದೆ. ನೈಜ ಮತದಾರರ ಹೆಸರುಗಳು ಯಾವುದೇ ಸಂದರ್ಭದಲ್ಲಿ ಪಟ್ಟಿಯಿಂದ ಬಿಟ್ಟು ಹೋಗಬಾರದು ಅಂತ ಹೇಳಿ. ಯಾಕಂದ್ರೆ ಈಗ ಅಲ್ಲಿ ಎಲೆಕ್ಟ್ರಲ್ ಇದರಲ್ಲಿ ಲಿಸ್ಟ್ ಮಾಡೋದು ಟೀಚರ್ಸ್ ಮಾಡ್ತಾರೆ, ಅಂಗನವಾಡಿ ವರ್ಕರ್ಸ್ ಮಾಡ್ತಾರೆ. ಕೆಲವು ಅಂಗನವಾಡಿ ವರ್ಕರ್ಸ್ಗೆ ಅವ್ರಿಗೆ ಡಿಜಿಟಲ್ ಇದು ಆಪರೇಟ್ ಮಾಡಕ್ ಬರೋದಿಲ್ಲ, ಟೀಚರ್ಸ್ಗಳು ಏನ್ ಮಾಡ್ತಾರೆ ಅನ್ನೋದು ಗೊತ್ತಾಗೋದಿಲ್ಲ. ಆ ಸಂದರ್ಭದಲ್ಲಿ ಯಾರ್ದೂ ಸಹ ನೈಜ ಮತದಾರರ ಹೆಸರು ಹೋಗಬಾರದು. ಮತ್ತೆ ಪ್ರಜಾಪ್ರಭುತ್ವವನ್ನ ಒಂದು ಸದೃಢ ಪ್ರಜಾಪ್ರಭುತ್ವವನ್ನು ಬೆಳೆಸಬೇಕಾದ್ರೆ ಮತದಾರರ ಪಟ್ಟಿ ಬಹಳ ಮುಖ್ಯ ಮತ್ತು ಮತದಾರರ ಹಕ್ಕು ಬಹಳ ಮುಖ್ಯ. ಅದನ್ನ ಕಾಪಾಡತಕ್ಕಂಥ ಎಲ್ಲ ಹೆಜ್ಜೆಗಳನ್ನು ತಾವು ಇಡಬೇಕು ಅಂತ ಅವರಲ್ಲಿ ಕೇಳ್ಕೊಂಡಿದ್ದೀವಿ. ಮತ್ತೆ ಈಗಾಗಲೇ ತಮ್ಮ ಹೇಳಿದಾಗೆ ಈ ನಾರ್ಮಲ್ ಡೇಸ್ ಸಹಜವಾದ ಪರಿಸ್ಥಿತಿಯಲ್ಲೇ ನಾವು ಆ ಮಲೆ ಕುಡಿಯಾರ್ನವ್ರನ್ನೆಲ್ಲ ಬೆಟ್ಟದಲ್ಲಿ ಆ ಗುಡ್ಡದಲ್ಲಿ ನೋಡೋಕೆ ಹೋದ್ ಕಷ್ಟ. ಈಗ ಮಳೆ ಸಂದರ್ಭದಲ್ಲಿ ನೀವೇನ್ ಮಾಡ್ತೀರಾ ಅಂದ್ರೆ ನಾವು ಸಮಯ ಮುಂದೆ ಹಾಕಕ್ಕಾಗೋದಿಲ್ಲ, ಅವ್ರಿಗೆ ಸ್ಪೆಷಲ್ ಡ್ರೈವ್ ಮಾಡ್ತೀವಿ ಅಂತ ಹೇಳಿ ಒಂದು ಭರವಸೆ ಕೊಟ್ಟಿದ್ದಾರೆ. ಅಕಸ್ಮಾತ್ ಮಳೆ ಜಾಸ್ತಿಯಾಗಿ ನೈಸರ್ಗಿಕ ತೊಂದರೆ ಇದ್ದಾಗ ನಾವು ಆಮೇಲೆ ಅವರಿಗೆ ಸ್ಪೆಷಲ್ ಡ್ರೈವ್ ಮಾಡ್ತೀವಿ ಅಂತ ಒಂದು ಭರವಸೆ ಕೊಟ್ಟಿದ್ದಾರೆ. ಅದೇನಾಗುತ್ತೆ ಅಂತ ನೋಡೋಣ. ನಿರ್ಭೀತ, ನಿಷ್ಪಕ್ಷಪಾತ,
ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.